ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಶ್ರೀ ಸಾಹಿ ಕ್ರಿಯೇಷನ್ಸ್. ಇವತ್ತಿನ ವಿಡಿಯೋದಲ್ಲಿ 2 ರೀತಿಯ ಸಿಂಪಲ್ ಸೀರೆ ಕುಚ್ಚುಗಳನ್ನು ತೋರಿಸ್ತಾ ಇದ್ದೀನಿ. ಈ ಡಿಸೈನ್ಗೆ ನಾನು 6 ಎಳೆ ದಾರನ ಗಂಟಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ನೀಡಲ್ ನಂಬರ್ 10 0.75 mm ನೀಡಲ್ನ ಯೂಸ್ ಮಾಡ್ತಿದ್ದೀನಿ ಫ್ರೆಂಡ್ಸ್. 11 ಆದರೂ ನಡೆಯುತ್ತೆ. ಓಕೆ ಫ್ರೆಂಡ್ಸ್, ಡಿಸೈನ್ನ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಸ್ಟಾರ್ಟಿಂಗಲ್ಲಿ ಮೊದಲು ಒಂದು ಲಾಕ್ನ ಮಾಡ್ಕೊತೀನಿ. ನೀಡಲ್ನ ಚುಚ್ಚಿ ದಾರನ ಮೇಲೆ ತಂದು ಲಾಕ್ನ ಮಾಡ್ಕೋಬೇಕು. ಈ ಡಿಸೈನ್ನ ನಾನು ಬಟ್ಟೆಗೆ ಹಾಕಿ ತೋರಿಸ್ತಾ ಇದ್ದೀನಿ. ಸ್ಟಾರ್ಟಿಂಗಲ್ಲಿ ಒಂದು ಲಾಕ್ ಮಾಡಿಕೊಂಡೆ, ಪಕ್ಕದಲ್ಲೇ ನೀಡಲ್ನ ಚುಚ್ಚಿ ದಾರನ ತಂದು ಮತ್ತೊಂದು ಲಾಕ್ನ ಮಾಡ್ಕೊತಿದ್ದೀನಿ. ಸ್ಟಾರ್ಟಿಂಗಲ್ಲಿ 2 ಸಾರಿ ಲಾಕ್ನ ಮಾಡಿಕೊಂಡೆ. ಇಲ್ಲಿಂದ ಇವಾಗ ಚೈನ್ಗಳನ್ನು ಹಾಕಬೇಕು. 1 ಚೈನ್, 2 ಚೈನ್, 3 ಚೈನ್, 4 ಚೈನ್, 5 ಚೈನ್. 5 ಚೈನ್ ಹಾಕಿ ಸ್ಟ್ರೇಟಾಗಿ ಎಲ್ಲಿಗೆ ಬರುತ್ತೋ ನೋಡಿ ಕರೆಕ್ಟಾಗಿಟ್ಟು ಲಾಕ್ನ ಮಾಡ್ಕೊಳ್ಳಿ. ಫೈವ್ ಚೈನ್ ಹಾಕಿ ಸ್ಟ್ರೇಟಾಗಿಟ್ಟು ಲಾಕ್ನ ಮಾಡಿಕೊಂಡೆ. ಪಕ್ಕದಲ್ಲೇ ಮತ್ತೊಂದು ಲಾಕ್ನ ಮಾಡ್ಕೊತಿದ್ದೀನಿ. ಇಲ್ಲೂ ಕೂಡ 2 ಸಾರಿ ಲಾಕ್ನ ಮಾಡಿಕೊಂಡೆ. ಇಲ್ಲಿಂದ ಥ್ರೆಡ್ನ ಮೇಲ್ ಮಾಡಿಕೊಂಡು ಒಂದು ಬೀಡನ್ನ ಆ್ಯಡ್ ಮಾಡ್ಕೊತಿದ್ದೀನಿ. ನೋಡಿ, ಈ ಥರ ಬೀಡನ್ನ ಯೂಸ್ ಮಾಡ್ತಿದ್ದೀನಿ. ಈ ಬೀಡನ್ನ ಹಾಕಿ ಬೀಡನ್ನ ಲಾಕ್ ಮಾಡ್ಕೋಬೇಕು. ಬೀಡ್ ಲಾಕ್ ಸ್ಟ್ರೇಟಾಗಿಟ್ಟು ಬಟ್ಟೆಗೆ ಒಂದು ಲಾಕ್ ಮಾಡ್ಕೋತೀನಿ. ಸ್ಟ್ರೇಟಾಗಿಟ್ಟು ಬಟ್ಟೆಗೆ ಒಂದು ಲಾಕ್, ಪಕ್ಕದಲ್ಲೇ ಮತ್ತೊಂದು ಲಾಕ್ನ ಮಾಡ್ಕೋಬೇಕು. ಇಲ್ಲೂ ಕೂಡ 2 ಸಾರಿ ಲಾಕ್ನ ಮಾಡಿಕೊಂಡೆ. ಬೀಡ್ ಹಾಕಿದ ಮೇಲೆ ಇಲ್ಲಿಂದ ಮತ್ತೆ 5 ಚೈನ್ ಹಾಕ್ತೀನಿ. 5 ಚೈನ್ಸ್ ಹಾಕಿ ಸ್ಟ್ರೇಟಾಗಿಟ್ಟು ಬಟ್ಟೆಗೆ ಲಾಕ್ ಮಾಡ್ಕೋತೀನಿ. ಪಕ್ಕದಲ್ಲೇ ಮತ್ತೊಂದು ಲಾಕ್ ಮಾಡ್ಕೋತಿದ್ದೀನಿ. ಇಲ್ಲಿ ಕೂಡ 2 ಸಾರಿ ಲಾಕು. ಮತ್ತೆ ಥ್ರೆಡ್ನ ಮೇಲ್ ಮಾಡಿಕೊಂಡು ಮತ್ತೊಂದು ಸೇಮ್ ಬೀಡನ್ನ ಆ್ಯಡ್ ಮಾಡ್ಕೋತೀನಿ. ಸೇಮ್ ಬೀಡನ್ನ ಆ್ಯಡ್ ಮಾಡ್ತೀನಿ. ಬೀಡ್ ಹಾಕಿ ಬೀಡನ್ನ ಲಾಕ್ ಮಾಡ್ಕೋಬೇಕು. ಸ್ಟ್ರೇಟಾಗಿಟ್ಟು ಬಟ್ಟೆಗೆ ಒಂದು ಲಾಕ್ ಮಾಡ್ತೀನಿ. ಪಕ್ಕದಲ್ಲೇ ಮತ್ತೊಂದು ಲಾಕ್ನ ಮಾಡ್ಕೋತೀನಿ. ಈ ಲಾಕ್ ಮಾಡ್ಕೊಂಡ್ಮೇಲೆ ಮತ್ತೊಂದು ಲಾಕ್, ಇಲ್ಲೂ ಕೂಡ 2 ಸಾರಿ ಲಾಕ್ ಮಾಡ್ಕೋತಿದ್ದೀನಿ. ಇಲ್ಲಿಂದ ಮತ್ತೆ 5 ಚೈನ್ಸ್ ಸ್ಟ್ರೇಟಾಗಿಟ್ಟು ಬಟ್ಟೆಗೆ ಲಾಕ್ ಮಾಡ್ಕೋಬೇಕು. ಪಕ್ಕದಲ್ಲೇ ಮತ್ತೊಂದು ಲಾಕ್. ಇದೇ ಥರ ಫ್ರೆಂಡ್ಸ್ ಪೂರ್ತಿ ಸೀರೆನ ಕಂಟಿನ್ಯೂ ಮಾಡ್ತಾ ಹೋಗಿ. ನಾನು ಸ್ವಲ್ಪನೇ ಹಾಕಿ ತೋರಿಸ್ತಾ ಇದ್ದೀನಿ. 5 ಚೈನ್ ಹಾಕಿ 2 ಟೈಮ್ಸ್ ಲಾಕು, ಬೀಡು ಇದೇ ಥರ ಮಾಡ್ತಾ ಹೋಗಿ. ಓಕೆ ನೋಡಿ, 4 ಬೀಡ್ ಬರೋ ಥರ ಮಾಡ್ಕೊಂಡಿದ್ದೀನಿ. ಇವಾಗ ನೆಕ್ಸ್ಟು ಥ್ರೆಡ್ನ ಕಟ್ ಮಾಡ್ಕೊಂಡಿಲ್ಲ, ಎಂಡ್ವರೆಗೂ ಇದೇ ಥರ ಮಾಡ್ಕೊಂಡಿದ್ದೀನಿ. ಲಾಸ್ಟಲ್ಲಿ 2 ಸಾರಿ ಲಾಕ್ ಆದಮೇಲೆ ಮತ್ತೆ ನಾನಿವಾಗ ಬಟ್ಟೆನ ಟರ್ನ್ ಮಾಡ್ಕೋತೀನಿ. ನೀವು ಸೀರೆಗೆ ಹಾಕ್ತಿದ್ರೆ ಸೀರೆನ ಟರ್ನ್ ಮಾಡ್ಕೊಳ್ಳಿ. ಇವಾಗ ನೆಕ್ಸ್ಟ್ ಲಾಕ್ ಮೇಲೆ ಒಂದು ಲಾಕ್ನ ಮಾಡ್ಕೋತೀನಿ. ಇಲ್ಲಿ ಲಾಕ್ ಇದೆಯಲ್ಲ, ಟರ್ನ್ ಮಾಡ್ಕೊಂಡ್ಮೇಲೆ ಆ ಲಾಕ್ ಮೇಲೆ ಒಂದು ಲಾಕ್ನ ಮಾಡಿಕೊಂಡೆ. ಅದಾದಮೇಲೆ 5 ಚೈನ್ಸ್ ಹಾಕೋತೀನಿ. 5 ಚೈನ್ ಹಾಕಿ ಇಲ್ಲಿ ಲಾಕ್ ಇದೆಯಲ್ಲ, ಈ ಫಸ್ಟ್ ಲಾಕ್ ಮೇಲೆ ಲಾಕ್ನ ಮಾಡ್ತೀನಿ. ಮತ್ತು ನೆಕ್ಸ್ಟ್ ಲಾಕ್ ಮೇಲೆ ಮತ್ತೊಂದು ಲಾಕ್, 2 ಲಾಕ್ಗಳ ಮೇಲೆ ಒಂದೊಂದು ಲಾಕ್ನ ಮಾಡಿಕೊಂಡೆ. ಇಲ್ಲಿಂದ ಚೈನ್ಗಳನ್ನು ಹಾಕ್ತೀನಿ. 1 2 3 4 5 6 7 ಚೈನ್ಸ್ ಹಾಕಿ ಬೀಡ್ ಪಕ್ಕ ಫಸ್ಟ್ ಲಾಕ್ ಇದೆಯಲ್ಲ, ಇಲ್ಲಿ ಲಾಕ್ನ ಮಾಡ್ತೀನಿ. ಬೀಡ್ ಕೆಳಗಡೆ 7 ಚೈನ್ಸ್ ಹಾಕಿದ್ದೀನಿ. ನೆಕ್ಸ್ಟ್ ಲಾಕ್ ಮೇಲೆ ಮತ್ತೊಂದು ಲಾಕ್ನ ಮಾಡ್ತೀನಿ. ಬೀಡ್ ಕೆಳಗಡೆ 7 ಚೈನ್ ಬರಲಿ. ಮತ್ತು ಇಲ್ಲಿಂದ 5 ಚೈನ್ ಹಾಕೋತೀನಿ. ಫಸ್ಟ್ ಲಾಕ್ ಮೇಲೆ ಲಾಕ್ನ ಮಾಡಬೇಕು. 5 ಚೈನ್ ಹಾಕಿ ಫಸ್ಟ್ ಲಾಕ್ ಮೇಲೆ ಲಾಕ್, ನೆಕ್ಸ್ಟ್ ಲಾಕ್ ಮೇಲೆ ಮತ್ತೊಂದು ಲಾಕ್. 2 ಸಾರಿ ಲಾಕ್ ಆಯಿತು. ಇಲ್ಲಿಂದ ಮತ್ತೆ 7 ಚೈನ್ಸ್, ಬೀಡ್ ಕೆಳಗಡೆ 7 ಚೈನ್ ಬರಬೇಕು. ಇದನ್ನು ನಾನು ಉಲ್ಟಾ ಕಡೆ ತಿರುಗಿಸಿ ಹಾಕ್ತಿದ್ದೀನಿ. ಇದು ಆರ್ಚ್ ಹಾಕಲಿಕ್ಕೆ ಚೈನ್ಗಳನ್ನು ಮಾಡ್ಕೋತಿದ್ದೀನಿ. 7 ಚೈನ್ ಹಾಕಿ ಫಸ್ಟ್ ಲಾಕ್ ಮೇಲೆ ಲಾಕ್ನ ಮಾಡ್ಕೋತಿದ್ದೀನಿ. ನೆಕ್ಸ್ಟ್ ಲಾಕ್ ಮೇಲೆ ಮತ್ತೊಂದು ಲಾಕ್. ಇದೇ ಥರ ಫ್ರೆಂಡ್ಸ್ ಪೂರ್ತಿ ಎಂಡ್ವರೆಗೂ ಕಂಟಿನ್ಯೂ ಮಾಡ್ತಾ ಹೋಗಬೇಕು. ಇಲ್ಲಿಂದ ಮತ್ತೆ 5 ಚೈನ್ಸ್, ಬೀಡ್ ಕೆಳಗಡೆ ಮಾತ್ರ 7 ಚೈನ್ಸ್ ಬರಲಿ.
5 ಚೈನ್ ಹಾಕಿ ಲಾಕ್ ಮೇಲೆ ಲಾಕ್, ನೆಕ್ಸ್ಟ್ ಲಾಕ್ ಮೇಲೆ ಮತ್ತೆ ಲಾಕ್. ಓಕೆ, ಇದೇ ಥರ ಕಂಟಿನ್ಯೂ ಮಾಡ್ತಾ ಹೋಗಿ. ನೋಡಿ ಫ್ರಂಟಿಂದ ಈ ಥರ ಕಾಣಿಸ್ತಾ ಇದೆ. ಬೀಡ್ ಕೆಳಗಡೆ 7 ಚೈನ್ಸ್. ಓಕೆ, ಎಂಡ್ವರೆಗೂ ಇದೇ ಥರ ಮಾಡ್ಕೊಂಡಿದ್ದೀನಿ. ಇಲ್ಲಿ ನೋಡಿ ಮತ್ತೆ ಇವಾಗ ಬಟ್ಟೆನ ಟರ್ನ್ ಮಾಡ್ಕೋತೀನಿ ಸೀದಾ ಕಡೆ ಟರ್ನ್ ಮಾಡ್ಕೊಂಡಾಗ ಈ ಥರ ಕಾಣಿಸುತ್ತೆ. ಇಲ್ಲಿಂದ ನಾನು ಆರ್ಚ್ನ ಮಾಡ್ಕೋತೀನಿ. ಈ 5 ಚೈನ್ ಇದೆಯಲ್ಲ, 5 ಚೈನ್ ಒಳಗಡೆ ಒಂದು ಸಿಂಗಲ್ ಕ್ರೋಶ ಮಾಡ್ಕೋತೀನಿ. ಸೀದಾ ಕಡೆ ತಿರುಗಿಸ್ಕೊಂಡ್ಮೇಲೆ ಸಿಂಗಲ್ ಕ್ರೋಶ ಮಾಡಿಕೊಂಡು 5 ಚೈನ್ಸ್, 5 ಚೈನ್ ಹಾಕಿ ಫಸ್ಟ್ ಲಾಕ್ ಮೇಲೆ ಲಾಕ್ನ ಮಾಡ್ತೀನಿ. 2 ಸರಿ ಲಾಕ್ ಮಾಡ್ಕೊಂಡಿದ್ದೀವಲ್ಲ, ಅದರಲ್ಲಿ ಮೊದಲನೇ ಲಾಕ್ ಮೇಲೆ ಲಾಕ್ನ ಮಾಡಿಕೊಂಡೆ. ಇಲ್ಲಿಂದ ನೋಡ್ಕೊಳ್ಳಿ, ಇವಾಗ ಸೂಜಿ ಮೇಲೆ 1 ಟೈಮ್ ಥ್ರೆಡ್ನ ಸುತ್ಕೋಬೇಕು. ಬ್ಯಾಕ್ ಸೈಡಿಂದ 7 ಚೈನ್ ಹಾಕಿದ್ದೀನಲ್ಲ, ಅದ್ರ ಒಳಗಡೆ ನೀಡಲ್ನ ಹಾಕಿ ದಾರನ ತಂದರೆ ಸೂಜಿ ಮೇಲೆ 3 ದಾರ ಇದೆ, 2ರಲ್ಲಿ ಒಂದು, ನೆಕ್ಸ್ಟ್ 2ರಲ್ಲಿ ಒಂದು ಮಾಡಿಕೊಂಡು ಡಬಲ್ ಕ್ರೋಶ ಕಂಬ ಮಾಡ್ಕೋಬೇಕು. ಮತ್ತು ಸೇಮ್ ಸೂಜಿ ಮೇಲೆ 1 ಟೈಮ್ ಥ್ರೆಡ್ನ ಸುತ್ತಕೊಂಡು ಮತ್ತೆ ದಾರನ ತಂದು 2 ದಾರನ 1 ಮಾಡಬೇಕು. ನೆಕ್ಸ್ಟ್ 2 ದಾರನ 1 ಮಾಡಿಕೊಂಡ್ರೆ ಡಬಲ್ ಕ್ರೋಶ ಕಂಬ ಆಯಿತು. ನೆಕ್ಸ್ಟ್ 3ನೇ ಡಬಲ್ ಕ್ರೋಶ ಕಂಬ. ಇದು ಎಲ್ರಿಗೂ ಗೊತ್ತಿದೆ ಫ್ರೆಂಡ್ಸ್, ಡಬಲ್ ಕ್ರೋಶ ಕಂಬ. ಮತ್ತೊಂದು ಡಬಲ್ ಕ್ರೋಶ ಕಂಬ. ಸ್ಟಾರ್ಟಿಂಗಲ್ಲಿ ಮೊದಲು 6 ಡಬಲ್ ಕ್ರೋಶ ಕಂಬಗಳನ್ನು ಮಾಡ್ಕೊತೀನಿ. ಈಸಿಯಾಗಿದೆ ಫ್ರೆಂಡ್ಸ್ ಡಬಲ್ ಕ್ರೋಶ ಕಂಬ, ಹಾಗಾಗಿ ಸ್ವಲ್ಪ ಫಾಸ್ಟಾಗಿ ತೋರಿಸಿದ್ದೀನಿ. ಮೊದಲು 6 ಡಬಲ್ ಕ್ರೋಶ ಕಂಬಗಳನ್ನು ಮಾಡ್ಕೋತೀನಿ 7 ಚೈನ್ ಗ್ಯಾಪಲ್ಲಿ. ಇಲ್ಲಿಂದ ಥ್ರೆಡ್ನ ಸ್ವಲ್ಪ ಮೇಲ್ ಮಾಡಿಕೊಂಡು ಒಂದು ಸ್ಮಾಲ್ ಬೀಡನ್ನ ಆ್ಯಡ್ ಮಾಡ್ಕೊತಿದ್ದೀನಿ. ಚಿಕ್ಕ ಬೀಡು, ಈ ರೌಂಡ್ ಬೀಡನ್ನ ತೊಗೊಂಡಿದ್ದೀನಿ. ಈ ಬೀಡನ್ನ ಹಾಕಿ ಸೂಜಿ ಮೇಲೆ 1 ಟೈಮ್ ಥ್ರೆಡ್ನ ಸುತ್ಕೊಳ್ಳಿ. ಸೇಮ್ ಪ್ಲೇಸ್ಗೆ ನೀಡಲ್ನ ಹಾಕಿ ದಾರನ ತಂದು 2ರಲ್ಲಿ ಒಂದು, ನೆಕ್ಸ್ಟ್ 2ರಲ್ಲಿ ಒಂದು. ಬೀಡ್ ಹಾಕಿದ ಮೇಲೂ ಕೂಡ ನಾನು 6 ಡಬಲ್ ಕ್ರೋಶ ಕಂಬಗಳನ್ನು ಮಾಡ್ಕೋತೀನಿ. ಬೀಡ್ ಹಾಕೋಕ್ಕೂ ಮೊದಲು 6 ಡಬಲ್ ಕ್ರೋಶ ಕಂಬ, ಬೀಡ್ ಹಾಕಿದ ಮೇಲೆ 6 ಡಬಲ್ ಕ್ರೋಶ ಕಂಬಗಳನ್ನು ಮಾಡ್ತೀನಿ. ಇಲ್ಲಿ ನೀವು ತ್ರಿಬಲ್ ಕ್ರೋಶ ಕಂಬ ಬೇಕಿದ್ದರೂ ಮಾಡ್ಕೋಬೋದು. ತ್ರಿಬಲ್ ಕ್ರೋಶ ಕಂಬ ಮಾಡಿಕೊಂಡ್ರೆ ಸ್ಟಾರ್ಟಿಂಗ್ ಬೇಸ್ ಲೈನ್ ಇದೆಯಲ್ಲ, ಅಲ್ಲಿ 2 ಸಾರಿ ಲಾಕ್ ಮಾಡ್ಕೊಂಡಿದ್ದೀವಲ್ಲ, ತ್ರಿಬಲ್ ಕ್ರೋಶ ಕಂಬ ಬೇಕಂದರೆ 3 ಸಾರಿ ಲಾಕ್ನ ಮಾಡ್ಕೊಳ್ಳಿ. ಓಕೆ, ಬೀಡ್ ಹಾಕಿದ ಮೇಲೆ ಇಲ್ಲೂ ಕೂಡ 6 ಡಬಲ್ ಕ್ರೋಶ ಕಂಬ ಆಯಿತು. ನೋಡಿ ಈ ಥರ ಬರುತ್ತೆ ಆರ್ಚ್, ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಪಕ್ಕದಲ್ಲೇ ಬರುತ್ತೆ ಆರ್ಚ್. 6 ಕಂಬ, 1 ಬೀಡು ಮತ್ತು 6 ಕಂಬ. ಇದನ್ನು ಸೆಕೆಂಡ್ ಲಾಕ್ ಇದೆಯಲ್ಲ ಅದರ ಮೇಲೆ ಲಾಕ್ನ ಮಾಡ್ತೀನಿ. 2 ಸಾರಿ ಲಾಕ್ ಮಾಡ್ಕೊಂಡಿರ್ತೀವಲ್ಲ, 2ನೇ ಲಾಕ್ ಮೇಲೆ ಲಾಕ್ನ ಮಾಡ್ತೀನಿ. ನೋಡಿ ಈ ಥರ ಬಂತು ಡಿಸೈನು. ಈ ಥರ ಪುಟ್ಟದಾಗಿ ಆರ್ಚ್ ಚೆನ್ನಾಗಿ ಕಾಣಿಸುತ್ತೆ. ಪೂರ್ತಿ ಹಾಕಿ ಕುಚ್ಚುಗಳನ್ನು ಕಟ್ಟಿದ ಮೇಲೆ ಚೆನ್ನಾಗಿ ಕಾಣಿಸುತ್ತೆ ಡಿಸೈನು. ಇಲ್ಲಿಂದ 5 ಚೈನ್ ಹಾಕ್ಕೋತೀನಿ. 5 ಚೈನ್ ಹಾಕಿ 5 ಚೈನ್ ಲಾಕ್ ಮೇಲೆ ಲಾಕ್ನ ಮಾಡ್ತೀನಿ. 5 ಚೈನ್ ಲಾಕ್ ಮೇಲೆ ಲಾಕ್ನ ಮಾಡ್ಕೊತಿದ್ದೀನಿ. ಫಸ್ಟ್ ಲಾಕ್ ಇದೆಯಲ್ಲ ಅದ್ರ ಮೇಲೆ. ಇಲ್ಲಿಂದ ಮತ್ತೆ ಸೂಜಿ ಮೇಲೆ 1 ಟೈಮ್ ಥ್ರೆಡ್ನ ಸುತ್ಕೊಳ್ಳಿ. 7 ಚೈನ್ ಗ್ಯಾಪ್ ಇದೆಯಲ್ಲ ಅದರ ಒಳಗಡೆ ನೀಡಲ್ನ ಹಾಕಿಬಿಟ್ಟು ದಾರನ ತಂದು 2 ದಾರನ 1 ಮಾಡಬೇಕು. ನೆಕ್ಸ್ಟ್ 2 ದಾರನ 1 ಮಾಡಿ ಡಬಲ್ ಕ್ರೋಶ ಕಂಬ ಆಯಿತು. ಮತ್ತೆ ಸೂಜಿ ಮೇಲೆ 1 ಟೈಮ್ ಥ್ರೆಡ್ನ ಸುತ್ಕೊಂಡು ಮತ್ತೊಂದು ಡಬಲ್ ಕ್ರೋಶ ಕಂಬ ಮಾಡಿಕೊಂಡೆ. ಇಲ್ಲಿ ಕೂಡ 6 ಕಂಬ ಮಾಡ್ಕೊಳ್ಳಿ ಮೊದಲು, ಡಬಲ್ ಕ್ರೋಶ ಕಂಬ. ಓಕೆ, 6 ಡಬಲ್ ಕ್ರೋಶ ಕಂಬ ಆಯಿತು. ಇಲ್ಲಿಂದ ಥ್ರೆಡ್ನ ಮೇಲ್ ಮಾಡಿಕೊಂಡು ಒಂದು ಸ್ಮಾಲ್ ಬೀಡನ್ನ ಆ್ಯಡ್ ಮಾಡ್ಕೊತಿದ್ದೀನಿ. ಈ ಬೀಡ್ ಹಾಕಿ ಮತ್ತು ಸೂಜಿ ಮೇಲೆ 1 ಟೈಮ್ ಥ್ರೆಡ್ನ ಸುತ್ಕೋಬೇಕು. ಸೇಮ್ ಪ್ಲೇಸ್ಗೆ ನೀಡಲ್ನ ಹಾಕಿ ದಾರನ ತಂದು ಇಲ್ಲೂ ಕೂಡ ಡಬಲ್ ಕ್ರೋಶ ಕಂಬನ ಮಾಡ್ಕೋಬೇಕು. ಈ ಬೀಡ್ ಹಾಕಿದ ಮೇಲೆ ಇಲ್ಲಿ 6 ಡಬಲ್ ಕ್ರೋಶ ಕಂಬಗಳನ್ನು ಮಾಡ್ತಿದ್ದೀನಿ. ಬೀಡ್ ಹಾಕೋಕ್ಕೂ ಮೊದಲು 6 ಕಂಬ, ಬೀಡ್ ಹಾಕಿದ ಮೇಲೆ 6 ಕಂಬ ಮಾಡ್ಕೋಬೇಕು. ಓಕೆ, ಕಂಪ್ಲೀಟ್ ಆಗಿದೆ ನೋಡಿ. ಈ ಆರ್ಚ್ ಕೂಡ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ ಫ್ರೆಂಡ್ಸ್, ನೀವು ಒಮ್ಮೆ ಟ್ರೈ ಮಾಡಿ. ಇದನ್ನು ಸೆಕೆಂಡ್ ಲಾಕ್ ಮೇಲೆ ಲಾಕ್ನ ಮಾಡ್ತಿದ್ದೀನಿ. ಸೆಕೆಂಡ್ ಲಾಕ್ ಮೇಲೆ ಲಾಕ್ನ ಮಾಡಿಕೊಂಡೆ. ಇಲ್ಲಿಂದ 5 ಚೈನ್ಸ್, 5 ಚೈನ್ ಹಾಕಿ 2 ಸಾರಿ ಲಾಕ್ ಮಾಡ್ಕೊಂಡಿರ್ತೀವಲ್ಲ, ಫಸ್ಟ್ ಲಾಕ್ ಮೇಲೆ ಲಾಕ್ನ ಮಾಡ್ತೀನಿ. ಫಸ್ಟ್ ಲಾಕ್ ಮೇಲೆ ಲಾಕ್ನ ಮಾಡ್ಕೊತಿದ್ದೀನಿ. ಇದೇ ಥರ ನೀವು ಪೂರ್ತಿ ಕಂಟಿನ್ಯೂ ಮಾಡ್ಕೊಳ್ಳಿ. ನಾನು 4 ಆರ್ಚ್ಗಳನ್ನು ಕಂಪ್ಲೀಟ್ ಮಾಡಿ ತೋರಿಸ್ತೀನಿ ನಿಮಗೆ.
ಓಕೆ ಫ್ರೆಂಡ್ಸ್, ನೋಡಿ 4 ಆರ್ಚ್ಗಳು ಕಂಪ್ಲೀಟ್ ಆಗಿದೆ. ಪ್ರತಿಯೊಂದು ಬೀಡ್ ಕೆಳಗಡೆ ನಾನು ಈ ಥರ ಆರ್ಚ್ಗಳನ್ನು ಮಾಡ್ಕೊಂಡಿದ್ದೀನಿ. ಎಂಡ್ವರೆಗೂ ಕಂಪ್ಲೀಟ್ ಆಗಿದೆ. ತುಂಬಾ ನೀಟ್ ಫಿನಿಶಿಂಗ್ ಬಂದಿದೆ ಫ್ರೆಂಡ್ಸ್ ಡಿಸೈನ್. ಇಲ್ಲಿ ಲಾಸ್ಟಲ್ಲಿ 5 ಚೈನ್ ಹಾಕಿ ಲಾಕ್ ಮಾಡ್ಕೊಂಡ್ಮೇಲೆ 2 ಚೈನ್ಸ್ ಹಾಕಿ ಥ್ರೆಡ್ನ ಕಟ್ ಮಾಡ್ಕೊತೀನಿ. ಕಟ್ ಮಾಡ್ಕೊಂಡಿರೋ ಥ್ರೆಡ್ನ ಈ ಥರ ಟೈಟಾಗಿ ಎಳ್ಕೋಬೇಕು. ಈ ಥ್ರೆಡ್ನ ಕುಚ್ಚು ಒಳಗಡೆ ಹಾಕಿ ಕಟ್ಕೊಂಡ್ರೆ ಯಾವುದೇ ಕಾರಣಕ್ಕೂ ಬಿಚ್ಕೊಳ್ಳೋದಿಲ್ಲ. ಇಲ್ಲಿ ಕುಚ್ಚನ್ನ ಕಟ್ಟಿ ತೋರಿಸ್ತೀನಿ ಫ್ರೆಂಡ್ಸ್ ನಿಮಗೆ ಯಾವ ಥರ ಕಾಣ್ತಿದೆ ಅಂತ. ಓಕೆ ಫ್ರೆಂಡ್ಸ್, ನೋಡಿ ಕುಚ್ಚು ಕಟ್ಟಿದ ಮೇಲೆ ಕಂಪ್ಲೀಟ್ ಆಗಿದೆ. ಡಿಸೈನು ಈ ಥರ ಕಾಣಿಸ್ತಾ ಇದೆ. ಕುಚ್ಚನ್ನ ನಾನು ಡಬಲ್ ಕಲರ್ನಲ್ಲಿ ಕಟ್ಟಿದ್ದೀನಿ. ಕುಚ್ಚು ಕಟ್ಟಲಿಕ್ಕೆ 140 ದಾರ ತೊಗೊಂಡಿದ್ದೀನಿ. ಈ ಡಿಸೈನ್ಗೆ ಪ್ರೈಸ್ ಬಂದು 350ಇಂದ 400ವರೆಗೂ ಮಾಡ್ಕೋಬೋದು. ನಿಮ್ಮ ಪ್ಲೇಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಇಷ್ಟೇ ಅಂತ ಹೇಳೋಕ್ಕಾಗಲ್ಲ ಫ್ರೆಂಡ್ಸ್. ಈ ಡಿಸೈನ್ ಹೇಗಿದೆ ಅಂತ ಕಮೆಂಟ್ ಮುಖಾಂತರ ತಿಳಿಸಿ. ಇಷ್ಟ ಆಯಿತು ಅನ್ಕೋತೀನಿ. ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ಬಿಗಿನರ್ಸ್ಗಾಗಿ ತೋರಿಸಿದ್ದೀನಿ ಡಿಸೈನ್ನ. ತುಂಬಾ ಈಸಿಯಾಗಿ ಮಾಡ್ಕೊಳ್ಳುವಂತಹ ಡಿಸೈನು. 1 ಅವರಲ್ಲಿ ಕಂಪ್ಲೀಟ್ ಮಾಡ್ಕೋಬೋದು ಬಿಗಿನರ್ಸ್ ಕೂಡ. ತುಂಬಾ ಈಸಿಯಾಗಿದೆ. ಹಾಗೆ ಪಕ್ಕದಲ್ಲೇ ಆರ್ಚ್ ಕೂಡ ಬರುತ್ತೆ. ತುಂಬಾ ನೀಟ್ ಫಿನಿಶಿಂಗ್ ಬರುತ್ತೆ. ನೀವೊಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್. ನೆಕ್ಸ್ಟ್ ಡಿಸೈನ್ನ ತೋರಿಸ್ತಿದ್ದೀನಿ ಕಂಟಿನ್ಯೂ ಆಗಿ. ಈ ಡಿಸೈನ್ಗೆ ನೋಡಿ 6 ಎಳೆ ದಾರನ ಗಂಟಕ್ಕೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸ್ಟಾರ್ಟಿಂಗಲ್ಲಿ 1 ಲಾಕ್ ಮಾಡ್ಕೋತೀನಿ. ಪಕ್ಕದಲ್ಲೇ ಮತ್ತೊಂದು ಲಾಕ್. ಸ್ಟಾರ್ಟಿಂಗಲ್ಲಿ 2 ಸಾರಿ ಲಾಕ್ನ ಮಾಡಿಕೊಂಡೆ. ಇಲ್ಲಿಂದ ಥ್ರೆಡ್ನ ಮೇಲ್ ಮಾಡಿಕೊಂಡು ನೋಡಿ ಈ ವೈಟ್ ಬೀಡನ್ನ ಆ್ಯಡ್ ಮಾಡ್ತಿದ್ದೀನಿ. ಈ ಬೀಡನ್ನ ನೀಡಲ್ನಿಂದ ಥ್ರೆಡ್ಗೆ ಪಾಸ್ ಮಾಡಿಕೊಂಡು ಈ ಥ್ರೆಡ್ನ ಹಾಗೆ ಇಟ್ಕೋತೀನಿ. ಇವಾಗ ಒಂದು ಸ್ಮಾಲ್ ಗೋಲ್ಡ್ ಕಲರ್ ರೌಂಡ್ ಬೀಡ್ ತೊಗೊಂಡಿದ್ದೀನಿ, ಸ್ಮಾಲ್ ಸೈಜು. ಇದನ್ನು ಕೂಡ ಇದೇ ಥ್ರೆಡ್ಗೆ ಆ್ಯಡ್ ಮಾಡ್ತೀನಿ. ಈ ಥ್ರೆಡ್ ಹಾಗೆ ಇರಲಿ. ಮತ್ತೊಂದು ವೈಟ್ ಬೀಡನ್ನ ಆ್ಯಡ್ ಮಾಡ್ತೀನಿ, ಸೇಮ್ ಬೀಡು. ನೋಡಿ ಈ 3 ಬೀಡ್ಗಳನ್ನು ಆ್ಯಡ್ ಮಾಡಿಕೊಂಡೆ. ಈಗ 3 ಬೀಡನ್ನು ಸೇರಿ ಒಟ್ಟಿಗೆ ಲಾಕ್ ಮಾಡ್ಕೊತೀನಿ. 3 ಬೀಡ್ಗಳನ್ನು ಸೇರಿ ಒಟ್ಟಿಗೆ ಲಾಕ್ ಮಾಡ್ಕೊತಿದ್ದೀನಿ. ಇದನ್ನು ಸ್ಟ್ರೇಟಾಗಿಟ್ಟು ಒಂದು ಸೀರೆಗೆ ಲಾಕ್ ಮಾಡ್ಕೋಬೇಕು. ಸ್ಟ್ರೇಟಾಗಿಟ್ಟು ಸೀರೆಗೆ ಲಾಕ್ ಮಾಡಿಕೊಂಡೆ. ಪಕ್ಕದಲ್ಲೇ ಮತ್ತೊಂದು ಲಾಕ್ನ ಮಾಡ್ಕೊತಿದ್ದೀನಿ. 2 ಸಾರಿ ಲಾಕ್ ಆಯಿತು. ಇಲ್ಲಿಂದ ಚೈನ್ಗಳನ್ನು ಹಾಕ್ತೀನಿ. 4 ಚೈನ್ಸ್ ಹಾಕಿ ಸ್ಟ್ರೇಟಾಗಿಟ್ಟು ಲಾಕ್ನ ಮಾಡ್ಕೊತಿದ್ದೀನಿ. ಪಕ್ಕದಲ್ಲೇ ಮತ್ತೊಂದು ಲಾಕ್. ಇಲ್ಲೂ ಕೂಡ 2 ಸಾರಿ ಲಾಕ್. 4 ಚೈನ್ಸ್ ಆದಮೇಲೆ ಮತ್ತೆ ಥ್ರೆಡ್ನ ಮೇಲ್ ಮಾಡಿಕೊಂಡು ನೋಡಿ ಈ 3 ಬೀಡ್ಗಳನ್ನು ಒಟ್ಟಿಗೆ ಆ್ಯಡ್ ಮಾಡ್ಕೋತೀನಿ. ನೀಡಲ್ನಿಂದ ಥ್ರೆಡ್ಗೆ ಪಾಸ್ ಮಾಡಿ ಬೀಡ್ ಲಾಕ್, ಸ್ಟ್ರೇಟಾಗಿಟ್ಟು ಸೀರೆಗೆ ಲಾಕ್ ಮಾಡ್ಕೋಬೇಕು. ಪಕ್ಕದಲ್ಲೇ ಮತ್ತೊಂದು ಲಾಕ್. ಬೀಡ್ ಹಾಕಿ ಲಾಕ್ ಮಾಡ್ಕೊಂಡ್ಮೇಲೆ ಪಕ್ಕದಲ್ಲೇ ಮತ್ತೊಂದು ಲಾಕ್ನ ಮಾಡ್ಕೊಳ್ಳಿ. ಇಲ್ಲಿಂದ ಮತ್ತೆ 4 ಚೈನ್ಸ್ ಸ್ಟ್ರೇಟಾಗಿಟ್ಟು ಸೀರೆಗೆ ಲಾಕ್ ಮಾಡ್ತಿದ್ದೀನಿ. ಪಕ್ಕದಲ್ಲೇ ಮತ್ತೊಂದು ಲಾಕ್, 2 ಸಾರಿ ಲಾಕ್. ಇದೇ ಥರ ಕಂಟಿನ್ಯೂ ಮಾಡ್ತಾ ಹೋಗಿ ಪೂರ್ತಿ ಸೀರೆನ. ನಾನೊಂದು ಇಷ್ಟು ಹಾಕಿದ್ದೀನಿ ನೋಡಿ, ಕಂಪ್ಲೀಟ್ ಆಗಿದೆ. ಬೀಡ್ ಹಾಕಿದ್ದೀನಿ, 2 ಟೈಮ್ಸ್ ಲಾಕು, 4 ಚೈನ್ಸ್. ಲಾಸ್ಟಲ್ಲಿ ಕೂಡ 2 ಟೈಮ್ಸ್ ಲಾಕ್ ಆದಮೇಲೆ 2 ಚೈನ್ಸ್ ಹಾಕಿ ಥ್ರೆಡ್ನ ಕಟ್ ಮಾಡ್ಕೋಬೇಕು. ಕಟ್ ಮಾಡ್ಕೊಂಡಿರೋ ಥ್ರೆಡ್ನ ಟೈಟಾಗಿ ಮೇಲೆ ಎಳ್ಕೊಳ್ಳಿ. ಈ 4 ಚೈನ್ ಗ್ಯಾಪಲ್ಲಿ ಕುಚ್ಚನ್ನ ಕಟ್ಟಿ ತೋರಿಸ್ತೀನಿ ಯಾವ ಥರ ಕಾಣಿಸುತ್ತೆ ಅಂತ. ಓಕೆ ಫ್ರೆಂಡ್ಸ್, ನೋಡಿ ಕುಚ್ಚು ಕಟ್ಟಿದ ಮೇಲೆ ಈ ಥರ ಕಾಣಿಸ್ತಾ ಇದೆ. ಕುಚ್ಚು ಕಟ್ಟಲಿಕ್ಕೆ 150 ದಾರ ತೊಗೊಂಡಿದ್ದೀನಿ. ಹಾಗೆ ಡಬಲ್ ಕಲರ್ನಲ್ಲಿ ಕಟ್ಟಿದ್ದೀನಿ. ನೀವು ಸೀರೆಗೆ ಕಾಂಬಿನೇಷನ್ ಮಾಡಿ ಕುಚ್ಚನ್ನ ಕಟ್ಕೋಬೋದು. ಈ ಡಿಸೈನ್ಗೆ ಪ್ರೈಸ್ ಬಂದು 250ಇಂದ 300ವರೆಗೂ ಮಾಡ್ಕೋಬೋದು. ನಿಮ್ಮ ಪ್ಲೇಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಈ 2 ಡಿಸೈನ್ಗಳು ಹೇಗಿದೆ ಅಂತ ಕಮೆಂಟ್ ಮುಖಾಂತರ ತಿಳಿಸಿ ಫ್ರೆಂಡ್ಸ್. ಈ 2 ಡಿಸೈನ್ಗಳು ನಿಮಗೆ ಇಷ್ಟ ಆಯಿತು ಅನ್ಕೋತೀನಿ. ಬಿಗಿನರ್ಸ್ಗಾಗಿ ಸಿಂಪಲ್ ಆಗಿರುವಂತಹ 2 ಸೀರೆ ಕುಚ್ಚುಗಳನ್ನು ತೋರಿಸಿದ್ದೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ಈ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ವಿಡಿಯೋ ಹಾಕಿದ ತಕ್ಷಣ ಮೊದಲು ನಿಮಗೆ ನೋಟಿಫಿಕೇಷನ್ ಬಂದು ತಲುಪುತ್ತೆ. ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.